ಅಣ್ಣನೂ ಕಂಗಾಲಾಗಿರ್ತಾನೆ. ಯಾಕೆಂದ್ರೆ ಕಳೆದೋಗಿರೋ ವಿಗ್ರಹ ಸಾಮಾನ್ಯವಾದದ್ದಲ್ಲ. ನಮ್ಮ ಕುಟುಂಬಕ್ಕೆ ತಲತಲಾಂತರದಿಂದ ಬಂದಿರೋ ವಿಗ್ರಹ ಅದು ನಮ್ಮ ಕುಟುಂಬಕ್ಕೆ ಗೌರವ ಪ್ರತಿಷ್ಠೆ ಆಗಿತ್ತು. ನಮ್ಮ ಮನೆ ದೇವರು ಲಕ್ಷ್ಮೀಪುರದ ಮಹಾಲಕ್ಷ್ಮಿ. ವರ್ಷಕ್ಕೊಂದ್ಸಲ ರಥೋತ್ಸವ ನಡೆಯುತ್ತೆ. ಆ ರಥೋತ್ಸವದ ದಿನ ಈ ಕಳೆದೋಗಿದೆಯಲ್ಲ ವಿಗ್ರಹ, ಅದನ್ನೇ ಇಟ್ಟು ಪೂಜೆ ಮಾಡೋದು. ಆ ರಥೋತ್ಸವಕ್ಕೆ ಸುತ್ತಮುತ್ತಲಿನ ಊರಿನ ಜನ ಎಲ್ಲ ಬಂದು ಸೇರೋರು. ಪೂಜೆ ಮುಗಿದ್ಮೇಲೆ ಆ ಲಕ್ಷ್ಮೀ ವಿಗ್ರಹ ಅಂತಂದು ನಮ್ಮ ಮನೇಲೇ ಇಟ್ಕೊಳ್ತಾ ಇದ್ವಿ. ರಥೋತ್ಸವಕ್ಕೆ ಇನ್ನೊಂದು ವಾರನೂ ಉಳಿದಿಲ್ಲ. ವಿಗ್ರಹ ಕಳೆದೋಗಿದೆ. ಲಕ್ಷ್ಮೀಪುರಕ್ಕೆ ನಮ್ಮಣ್ಣ ಯಾವ ಮುಖ ಇಟ್ಕೊಂಡು ಹೋಗ್ತಾನೆ? ಅಲ್ಲಿನ ಜನಕ್ಕೆ ಏನು ಉತ್ತರ ಕೊಡ್ತಾನೆ? ಒಂದು ಸಣ್ಣ ವಿಗ್ರಹ ನೋಡ್ಕೊಳ್ಳೋ ಯೋಗ್ಯತೆ ಅವ್ರಿಗಿಲ್ವಾ? ಇಲ್ಲ ಆ ವಿಗ್ರಹನ ಅವರೇ ಮಾರ್ಕೊಂಡ್ಬಿಟ್ರ ಅಂತ ಯಾರಾದರೂ ಒಬ್ಬರು ಹೇಳಿದ್ರು ಮರ್ಯಾದೆಗೆ ಅಂಜು ನಮ್ಮಣ್ಣ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾನೆ. ನಾನು ಅವನ ಜೊತೆ ಮಾತು ಬಿಟ್ಟಿರ್ಬೋದು, ಅವನಿಂದ ದೂರ ಆಗಿರ್ಬೋದು. ಆದರೆ ತವ್ರ ಮನೆ ದಿಕ್ಕು ಅಂತ ಇರೋನು ಅವನೊಬ್ಬನೇ. ಈಗ ಅವನ ಜೀವಕ್ಕೆ ಎಲ್ಲ ಆಪತ್ತಾಗತ್ತೋ ಅಂತ ನಂಗೆ ತುಂಬ ಭಯ ಆಗ್ತಾ ಇದೆ. ನನಗೆ ಇಷ್ಟು ಭಯ ಆಗ್ತಾ ಇದೆ. ಪಾಪ ಅವನು ಯಾವ ಸ್ಥಿತಿಲಿದ್ದಾನೋ ಏನೋ. ಅಮ್ಮ, ನೀನೇ ಮಾವನೊಂದ್ಸಲಿ ಹೋಗಿ ಮಾತಾಡ್ಸ್ಕೊಂಬರ್ಬೋದಿತ್ತಲ್ಲ, ಅವ್ರಿಗೂ ಸ್ವಲ್ಪ ಸಮಾಧಾನ ಆಗ್ತಿತ್ತು. ನಾನು ಅದನ್ನೇ ಹೇಳಿದ್ನಮ್ಮ. ರುಕ್ಮಿಣಿಗೆ ಈಗೋ ಪ್ರಾಬ್ಲಮ್. ಜೊತೆಗೆ ಮನೆ ಬಾಗಿಲಿಗೆ ಬಂದು ಮದುವೆಗೆ ಬಾ ಅಂತ ಕರೆದವ್ರಿಗೆ ಅವಮಾನ ಮಾಡಿ ಕಳಿಸಿದ್ದಾಯ್ತು. ಯಾವ ಮುಖ ಹೊತ್ಕೊಂಡು ಹೋಗ್ಲಿ ಅನ್ನೋ ಹಿಂಜರಿಕೆನೂ ಇರುತ್ತೆ. ಈ ಲಕ್ಷ್ಮೀ ಪೂಜೆ ಬಂದರೆ ಅಣ್ಣ ನನಗೆ ಖಂಡಿತ ನೆನಪು ಆಗೇ ಆಗ್ತಾನೆ. ಯಾಕೆಂದರೆ ಈ ಮದುವೆ ವಿಷಯ ಅಡ್ಡ ಬರೋವರೆಗೂ ನಾನೇ ಹೋಗಿ ಲಕ್ಷ್ಮೀ ಪೂಜೆ ಮಾಡಬೇಕಾಗಿತ್ತು. ಈಗ ಅದೆಲ್ಲ ಬರೀ ನೆನಪು ಮಾತ್ರ. ದೇವ್ರ ದಯೆಯಿಂದ ಆ ಲಕ್ಷ್ಮೀ ವಿಗ್ರಹನ ಯಾರಾದರೂ ಹುಡುಕೊಟ್ರೆ ನಮ್ಗಷ್ಟೇ ಸಾಕು. ಓ, ಇವ್ರು ಯಾಕೋ ಇಂಡೈರೆಕ್ಟ್ ಆಗಿ ವಿಗ್ರಹನ ಪ್ರತಿಭಾನೇ ಹುಡುಕೊಳ್ಳಿ ಅನ್ನೋ ಥರ ಮಾತಾಡ್ತಿದ್ದಾರೆ. ಇವಳೇನಾದರೂ ಈ ಕೇಸ್ ತಗೊಂಡ್ರೆ ಮತ್ತೆ ನನ್ನ ಗೊಟ್ಟಿಗೆ ವಿಷಯ ಮರಿತಾಳೆ. ಅತ್ತೆ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗೋಕ್ಕೂ ಮುಂಚೆ ಈಗಲೇ ಹೋಗಿ ನನ್ನ ಗೊಟ್ಟಿಗೆ ವಿಷಯನ ಅವಳ ಹತ್ರ ಮಾತಾಡ್ತೀನಿ.